ರಂಜಾನ್ ಹಬ್ಬದ ದಿನವೇ ಬೀದರ್ನಲ್ಲಿ ಗ್ಯಾಸ್ ಅಭಾವ ಉಂಟಾಗಿದೆ. ಬಾಲ್ಕಿ ಪಟ್ಟಣದಲ್ಲಿ ಗ್ಯಾಸ್ ಸಿಲಿಂಡರ್ಗಾಗಿ ಪರದಾಟವನ್ನ ನಡೆಸಲಾಗ್ತಾ ಇದೆ. ಬಾಲ್ಕಿಯ ಭಾರತ್ ಗ್ಯಾಸ್ ಏಜೆನ್ಸಿ ಮುಂದೆ ಕ್ಯೂ ನಿಂತಿದ್ದಾರೆ. ಗ್ಯಾಸ್ ಸಿಲಿಂಡರ್ ಬೇಕು ನಮಗೆ ಅಂತ ನೂರಾರು ಮಂದಿ ಇದೀಗ ಏಜೆನ್ಸಿ ಮುಂದೆ ಕ್ಯೂ ನಿಂತಿರುವಂಥದ್ದು. ರಂಜಾನ್ ಹಬ್ಬದ ದಿನವೇ ಬೀದರ್ನಲ್ಲಿ ಗ್ಯಾಸ್ ಅಭಾವ ಜಾಸ್ತಿ ಆಗ್ತಾ ಇದೆ. ಬಾಲ್ಕಿ ಪಟ್ಟಣದಲ್ಲಿ ಗ್ಯಾಸ್ ಸಿಲಿಂಡರ್ಗಾಗಿ ಪರದಾಟವನ್ನ ನಡೆಸ್ತಾ ಇರುವಂಥದ್ದು. ಭಾಲ್ಕಿಯ ಭಾರತ್ ಗ್ಯಾಸ್ ಏಜೆನ್ಸಿ ಮುಂದೆ ಕ್ಯೂ ನಿಂತಿದ್ದಾರೆ. ಖಾಲಿ ಸಿಲಿಂಡರ್ ಅನ್ನ ಹಿಡಿದುಕೊಂಡು ನೂರಾರು ಜನರು ಇದೀಗ ಕ್ಯೂ ನಿಂತಿರುವಂಥದ್ದು. ಸ್ಥಳಕ್ಕೆ ಪೊಲೀಸರು ಕೂಡ ಭೇಟಿಯನ್ನು ಕೊಟ್ಟಿದ್ದಾರೆ. ಆಹಾರ ಇಲಾಖೆ ಅಧಿಕಾರಿಗಳು ಭೇಟಿಯನ್ನು ಕೊಟ್ಟಿದ್ದಾರೆ. ಯಾಕಂತ ಅಂದ್ರೆ ನೂರಾರು ಜನರು ಗ್ಯಾಸ್ ಏಜೆನ್ಸಿ ಮುಂದೆ ಕ್ಯೂ ನಿಂತಿರೋದ್ರಿಂದ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೀಬಾರದು ಅಂತ ಅಲ್ಲಿಗೆ ಪೊಲೀಸರು ಕೂಡ ಹೋಗಿದ್ದಾರೆ. ದಿನೇ ದಿನೇ ಹೆಚ್ಚಾಗ್ತಾ ಇದೆ ಗ್ಯಾಸ್ ಅಭಾವ ಅನ್ನೋದು. ಇಂದು ರಂಜಾನ್ ಹಬ್ಬ ಇದೆ, ನಿನ್ನೆ ಯುಗಾದಿ ಹಬ್ಬ ಇತ್ತು. ಯುಗಾದಿ ಹಬ್ಬ, ರಂಜಾನ್ ಹಬ್ಬ ಇದೆರಡರ ನಡುವೆ ಇದೀಗ ಎಲ್ಲೆಡೆನೂ ಕೂಡ ಗ್ಯಾಸ್ ಅಭಾವ ಅನ್ನೋದು ಜಾಸ್ತಿ ಆಗ್ತಾ ಇದೆ. ಸಿಲಿಂಡರ್ ಬೇಕೇ ಬೇಕು, ಗ್ಯಾಸ್ ಬೇಕೇ ಬೇಕು, ಇಲ್ದಲೇ ಇದ್ರೆ ಅಡುಗೆ ಮಾಡೋದು ಕಷ್ಟ ಆಗುತ್ತೆ. ಅದರಲ್ಲೂ ಕೂಡ ಹಬ್ಬದ ದಿನಗಳಲ್ಲಿ ಈ ರೀತಿಯಾಗಿ ಗ್ಯಾಸ್ ಅಭಾವ ಅನ್ನೋದು ಜಾಸ್ತಿ ಆಗ್ತಾ ಇರೋದ್ರಿಂದ ಜನಸಾಮಾನ್ಯರಿಗೂ ಕೂಡ ಕಷ್ಟ ಆಗ್ತಾ ಇದೆ. ಶತಾಯಗತಾಯ ಸಿಲಿಂಡರ್ ಬೇಕೇ ಬೇಕು ಅಂತ ಇದೀಗ ಗ್ಯಾಸ್ ಏಜೆನ್ಸಿ ಮುಂದೆ ಹೋಗಿ ಕ್ಯೂ ನಿಂತಿದ್ದಾರೆ. ಬೀದರ್ನ ಭಾಲ್ಕಿಯ ಭಾರತ್ ಗ್ಯಾಸ್ ಏಜೆನ್ಸಿ ಮುಂದೆ ಸಾವಿರಾರು ಜನರು ಕ್ಯೂ ನಿಂತಿರುವಂಥದ್ದು. ಖಾಲಿ ಸಿಲಿಂಡರ್ಗಳನ್ನು ತೆಗೆದುಕೊಂಡು ಹೋಗಿ ಉಳಿದ ಕೆಲಸ ಕಾರ್ಯವನ್ನು ಬಿಟ್ಟು ಸಿಲಿಂಡರ್ ಸಿಕ್ಕಿದ್ರೆ ಸಾಕು ಅಂತ ಕ್ಯೂ ನಿಂತಿರುವಂಥದ್ದು. ಇವರೆಷ್ಟೇ ಕ್ಯೂ ನಿಂತ್ಕೊಂಡ್ರು ಅಷ್ಟೇ ಸಿಗಬೇಕಾದ್ರೇನೆ ಸಿಲಿಂಡರ್ ಸಿಗೋದು. ಸುಮ್ಮನೆ ಜನಕ್ಕೂ ಕೂಡ ಇದನ್ನೆಲ್ಲ ಯೋಚನೆ ಮಾಡಿಕೊಂಡು ಮಾಡೋ ಕೆಲಸವನ್ನೆಲ್ಲ ಬಿಟ್ಟು ಗ್ಯಾಸ್ ಏಜೆನ್ಸಿ ಮುಂದೆ ಹೋಗಿ ನಿಂತ್ಕೊಂಡು ಪರದಾಟವನ್ನು ನಡೆಸ್ತಾ ಇರುವಂಥದ್ದು. ಎಷ್ಟೇ ಕ್ಯೂ ನಿಂತ್ಕೊಂಡ್ರು ಅಷ್ಟೇ. ಒಂದು ಏಜೆನ್ಸಿಗೆ ಸಿಲಿಂಡರ್ ಸಪ್ಲೈ ಆಗಬೇಕು, ಗ್ಯಾಸ್ಗಳು ಸಪ್ಲೈ ಆಗಬೇಕು, ಅದಾದ ನಂತರನೇ ಅವ್ರಿಗೆ ಸಿಗೋದು. ಇಲ್ಲ ಅಂತ ಅಂದ್ರೆ ಅವ್ರು ಹೇಗೆ ಕೊಡ್ಲಿಕ್ಕೆ ಸಾಧ್ಯ? ಇವ್ರ ಪಾಡಿಗೆ ಹಬ್ಬ ಮಾಡ್ಕೊಂಡು ಮನೆಯಲ್ಲಿ ಇರ್ಬೋದು, ಬುಕ್ ಮಾಡಿಕೊಂಡು ಮನೆಯಲ್ಲಿ ಇರಿ, ಕೊಡ್ತೀವಿ, ಕಳಿಸ್ತೀವಿ ಅಂತ ಅಂದ್ರೂ ಕೂಡ ಕೇಳೋದಿಲ್ಲ. ಗ್ಯಾಸ್ ಏಜೆನ್ಸಿ ಸಿಬ್ಬಂದಿಗಳು ಆ ಮಾತನ್ನು ಹೇಳ್ತಾ ಇರ್ತಾರೆ ಜನರಿಗೆ, ಹೋಗಿ ಮನೆಗೆ ತಲುಪುತ್ತೆ ಸಿಲಿಂಡರು, ಇಲ್ಲಿ ಯಾಕೆ ವೇಟ್ ಮಾಡ್ತೀರಾ ಅಂತ. ಆದ್ರೂ ಕೂಡ ಇಲ್ಲ, ನಮಗೆ ಸಿಲಿಂಡರ್ ಬೇಕೇ ಬೇಕು ಅಂತ ಕ್ಯೂ ನಿಂತಿರೋವಂಥದ್ದು.